ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಾಳೆ ಚಿತ್ರದುರ್ಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಕೀರ್ತಿ ಗಣೇಶ್ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೀರ್ತಿ ಗಣೇಶ್ ಅವರು ಮಾತನಾಡಿದ್ದು, ಕಳೆದ ವರ್ಷವೂ ಸಹ 2 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು, ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಿದ್ದು ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಈಗಲೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು, ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಿದೆ. ರೋಗಿಗಳಿಗೆ ಚಿಕಿತ್ಸೆ ಕೊಡುವ ಕೆಲಸಕ್ಕೆ ಈ ಒಂದು ನೀಟ್ ಪರೀಕ್ಷೆ ಸಹಕಾರಿಯಾಗುತ್ತೆ. ಅಡಿಪಾಯ ನೀಟ್ ಪರೀಕ್ಷೆ ಆಗಿದ್ದು, ಅದೆಷ್ಟೋ ಅಭ್ಯರ್ಥಿಗಳು ಇದನ್ನೇ ನಂಬಿಕೊಂಡು ಇದಕ್ಕೆ ಈಗ ಲೀಕ್ ಮಾಡಲಾಗಿದೆ. ಎಲ್ಲೂ ಸಹ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವರ ಸುತ್ತ 18 ಅಭ್ಯರ್ಥಿಗಳ ಕುಟುಂಬಕ್ಕೆ ಸಾಂತ್ವನ ಹೇಳಲು ಹೋಗಿಲ್ಲ. ಇಂತಹ ಕೇಂದ್ರದ ಸಚಿವರು ಬೇಕಾ ಎಂದು ವಿದ್ಯಾರ್ಥಿಗಳು ಹೇಳ್ತಾ ಇದ್ದು, ನಮ್ಮ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಹಾಗೂ ಮಧ್ಯ ಕರ್ನಾಟಕ ಚಿತ್ರದುರ್ಗದಲ್ಲಿ ನಾವು ಮಾತನಾಡಿದ್ದು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ನಾಳೆ ಸಂಜೆ 6 ಗಂಟೆಗೆ ಚಿತ್ರದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಒಳಗೆ ಓಬವ್ವ ಪ್ರತಿಮೆವರೆಗೂ ಪ್ರತಿಭಟನಾ ಮೆರವಣಿಗೆ ಸಾಗಲಿದೆ ಎಂದು ಕೀರ್ತಿ ಗಣೇಶ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಪವರ್ ಟಿವಿ ಚಿತ್ರದುರ್ಗ. 6ನೇ ತಾರೀಕು ಸಂಜೆ 5:05 ಪಂಜಿನ ಮೆರವಣಿಗೆ ಬಂದ್ಬಿಟ್ಟು ನೀಲಕಂಠೇಶ್ವರ ದೇವಸ್ಥಾನದಿಂದ ಪಂಚಭೌತವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಸಹಕಾರ ಆಗಿರಬೇಕು ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕೇಳ್ಕೊಳ್ತೀವಿ. ಇದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ 1000 ಅಪ್ಪಿದ್ದಾರೆ. ನಮ್ಮ ಕಡೆಯಿಂದ ಫ್ಯಾಮಿಲಿಗೆ ಮತ್ತು ಕನ್ನಡದಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದರಲ್ಲಿ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಕ್ಷರ ಮಾಡಿ ಅಧಿಕಾರ ತಗೊಂಡ ತಕ್ಷಣ ವಿದ್ಯಾರ್ಥಿಗಳಿಗೆ ಶಾಲಾ ಮತ್ತು ಕಾಲೇಜು ಫ್ರೀ ಬಸ್ನ ತೊಂದರೆ ನಮ್ಮ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಎಲ್ಲ ಮಾಧ್ಯಮಗಳಿಗೆ ಇವತ್ತು ವಿಶೇಷವಾಗಿ ಆಹ್ವಾನ ಸಲ್ಲಿಸ್ತೇವೆ. ಮತ್ತು NSUನ ಪದಾಧಿಕಾರಿಗಳು ಮತ್ತು PCC ಪದಾಧಿಕಾರಿಗಳಿಗೆ ಎಲ್ಲರನ್ನು ಸ್ವಾಗತ ಬಯಸ್ತಾ ಇವತ್ತು ಪತ್ರಿಕೆ ಸೋರಿಕೆ ಆಗಿದ್ದು, ಆ ಸೋರಿಕೆ ಆಗಿದ್ದಲ್ಲಿ ಬಹಳಷ್ಟು ಸಚಿವರು ಅಸಂಬದ್ಧವಾಗಿ ಒಂದು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾಳೆ 6 ಗಂಟೆಯಿಂದ 8 ಗಂಟೆವರೆಗೂ ಪಂಜಿನ ಮೆರವಣಿಗೆ ಇರುತ್ತೆ. 5:05 7 ಗಂಟೆವರೆಗೂ ಪಂಜಿನ ಮೆರವಣಿಗೆ ಇರುತ್ತೆ. ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ NSU ಅಧ್ಯಕ್ಷರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಕೀರ್ತಿ ಗಣೇಶ್ವರ ಇರ್ತಾರೆ. ರಾಜ್ಯದ AICC ಕಾರ್ಯದರ್ಶಿಗಳಾದಂತಹ BV ಶ್ರೀನಿವಾಸ್ ಅವರು ಇರ್ತಾರೆ. ಇದು ಮುಖ್ಯವಾಗಿ ನಾವು ಮಾಡ್ತಾ ಇರೋದೇನಂತ ಹೇಳಿದ್ರೆ, ವೈದ್ಯಕೀಯ ನೀಟ್ ಬರೆಯೋದು, ವಿದ್ಯಾರ್ಥಿಗಳು ನೀಟ್ ಬರೆಯೋದು ಎಕ್ಸಾಮು ವೈದ್ಯಕೀಯವಾಗಿ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಬಂತು. ಇವಾಗ ಭವಿಷ್ಯ ಹೇಗಾಗ್ತಿದೆ ಅಂದರೆ, ತಂದೆ ತಾಯಿಗಳು ತಮ್ಮ ದುಡ್ಡು, ಹಣ, ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ಎಲ್ಲ ಇಟ್ಟು ಎಕ್ಸಾಮ್ ಬರೆದಿದ್ರೆ ಈ ಥರ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈಗ ರೀಸೆಂಟಾಗಿ 2015 ಆಯಿತು, 2024 ಆಯಿತು, ಮತ್ತೆ 2025-26 ಆಗಿದೆ. ಸೊ ಈ ಥರ ನಡ್ಕೊಂಡು ಬಂದರೆ ಆ ಥರ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಏನೊಂದಿಗೆ ಕಾಂಪನ್ಸೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಗ್ಗೆ ದೊಡ್ಡ ಆಂದೋಲನಗಳು ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶಗಳು ಇಲ್ಲ ಪಾರದರ್ಶಕತೆಯಾಗಿ ಬಗ್ಗೆ ವ್ಯವಸ್ಥಿತವಾಗಿ ಬಗ್ಗೆ ಇದನ್ನು ತನಿಖೆ ಆಗಬೇಕು. ಈ ಅಕ್ರಮ ಭಾಗಿಯಾಗಿರೋದು ಕಠಿಣ ಕ್ರಮ ತಗೋಬೇಕು. ಅದ್ರ ಜೊತೆಯಾಗಿ ನೀಟ್ ಎಕ್ಸಾಮ್ ಮಾಡಿಬಿಟ್ಟು ಪಾಸ್ ಆಗಿ ಈ ಎಕ್ಸಾಮ್ ಮತ್ತೆ ಕ್ಯಾನ್ಸಲ್ ಆದಾಗ ಆತ್ಮಹತ್ಯೆ ಮಾಡಿರೋ ವಿದ್ಯಾರ್ಥಿಗಳ ಬಗ್ಗೆ ಕುರಿತಾಗಿ ಸ್ವಲ್ಪ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು. ಮತ್ತು ವಿದ್ಯಾರ್ಥಿಗಳಿಗೆ ಇದರಿಂದ ಮಾನಸಿಕ ಮತ್ತು ಸಮಾಲೋಚನೆ, ಅವರ ಮಾನಸಿಕ ಆರೋಗ್ಯ ಕೇಂದ್ರದಿಂದ ಸಮಾಲೋಚನೆ ವ್ಯವಸ್ಥೆ ಬಗ್ಗೆ ಬಲಪಡಿಸಬೇಕು ಪ್ರೋಗ್ರಾಮ್ಗಳನ್ನ ಮಾಡ್ಕೋಬೇಕು. ಮತ್ತು ಮುಂದೆ ಭವಿಷ್ಯದಲ್ಲಿ ಈ ಥರದ ಆಗಬಾರ್ದು ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯ ಪೇಪರ್ಲಿಂಗ್ ಆಗಬಾರ್ದು ಅನ್ನೋ ಅಕ್ರಮವನ್ನು ಅತ್ಯಾಧುನಿಕ ಪದ್ಧತಿಯ ಬಗ್ಗೆ ಒಂದು ವಿಶೇಷವಾದ ಕೇಂದ್ರ ಸರ್ಕಾರ ಒಂದು ಸ್ಕೀಮನ್ನು ಜಾರಿಗೆ ತರಬೇಕು ಅಂತ. ಇದ್ರ ಜೊತೆಗೆ ಮತ್ತೊಂದು ಇದ್ರ ಜೊತೆಗೆ CBSE 8ನೇ ತರಗತಿ ಏನು ನಮ್ಮ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSEಯಲ್ಲಿ OSM ಅನ್ನೋ ಒಂದು ಸಿಸ್ಟಮ್ನ ಯೂಸ್ ಮಾಡಿಬಿಟ್ಟು ಅದನ್ನ ಇದು ಮಾಡ್ತಾರೆ. ಅದು ನಮ್ಮ ಲೋಕಸಭೆಯ ಆಪೋಸಿಷನ್ ಲೀಡರ್ ಆದಂಥ ರಾಹುಲ್ ಗಾಂಧಿ ಅವರು ಕ್ವಶನ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆನ್ ಸ್ಕ್ರೀನಿಂಗ್ ಮಾರ್ಕಿಂಗ್ ಏನಿದೆ ಇದನ್ನ ಒಂದು OMPET ಎಜುಟೆಕ್ ಅನ್ನೋ ಒಂದು ಕಂಪ್ನಿ ಕೊಟ್ಟಿರೋದು. ಈ ಕಂಪ್ನಿ ಇದರಲ್ಲಿ ಬಹಳಷ್ಟು ಬೇರೆ ಆದಂಥ ಸಂಬಂಧಿತ ಕಂಪನಿ ಈಗ ಯೋಜಿತವಾದ ಸಂಚುಗಳು ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ತೊಡಗಿದೆ. ಇದರಲ್ಲೂ ಕೂಡ ಡೌನ್ ಇದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆಯೂ ಸಹ ನಾವು ಈ ಪ್ರೊಫೆಷನಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಷ್ಟಪಟ್ಟಿದ್ದಂಥ
ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಆದರೂ ಸಹ ಧರ್ಮೇಂದ್ರ ಪ್ರಧಾನ್ ಅವರೇ ಮಿನಿಸ್ಟ್ರಿ ಆವಾಗಲೂ ಸಹ ಸರ್ಕಾರ ಅದೇ ವಿಧವಾದ ಕ್ರಮವನ್ನು ಈಗಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ನಮ್ಮ ಮಾಧ್ಯಮಗಳಾಗಿರ್ಬೋದು, ನಮ್ಮ ವಿವಿಧ ಮಾಧ್ಯಮದಲ್ಲಿ ನಾವೇ ಪ್ರಚಾರ ಮಾಡ್ತಾ ಇದ್ವಿ. 2 ಲಕ್ಷಕ್ಕೆ 10 ಲಕ್ಷಕ್ಕೆ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದೆ. ಇದನ್ನು ನಾವು ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು ಅಂತಂದರೆ, ನೀಟ್ ಅನ್ನೋದು ಒಂದು ಮಾನವ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಯಾಕೆಂತಂದರೆ ಯಾರು ಇವತ್ತು ನೀಟ್ ಬರೀತಾರೆ ಅವರೆಲ್ಲರೂ ಡಾಕ್ಟರ್ಸ್ ಆಗಿರ್ತಾರೆ. ಈ ವ್ಯವಸ್ಥೆಯಲ್ಲಿ ಅವರು ಭಾಳ ಒಂದು ದೊಡ್ಡದಾದಂಥ ಒಂದು ಪಾತ್ರನ ನಿರ್ವಹಿಸ್ತಿದ್ದಾರೆ. ರೋಗಿಗಾಗಿರ್ಬೋದು, ಎಷ್ಟೋ ಜನಕ್ಕೆ ಚಿಕಿತ್ಸೆ ಕೊಡುವಂಥ ಒಂದು ಕೆಲಸಕ್ಕೆ ಇವತ್ತು ಯಾವ್ದಾರ ಒಂದು ಅಡಿಪಾಯ ಇತ್ತು ಅಂತಂದರೆ ನೀಟ್ ಎಕ್ಸಾಮ್ ಅಂತ ಹೇಳಿದ್ರೆ ಎಷ್ಟೋ ಜನ, ಎಷ್ಟೋ ಬಡವರು, ಎಷ್ಟೋ ಶ್ರೀಮಂತರು ಎಲ್ಲರ ಒಂದು ಆರೋಗ್ಯ ಅಸ್ತವ್ಯಸ್ತ ಆದಾಗ ಯಾರತ್ರ ಹೋಗ್ತೀವಪ್ಪ ಅಂತ ಡಾಕ್ಟರ್ ಅಂಥ ಡಾಕ್ಟರ್ಸ್ದನ್ನೇ ಇವರು ಕ್ವಶನ್ ಪೇಪರ್ನ ಲೀಕ್ ಮಾಡ್ತಾರೆ, 10 ಲಕ್ಷಕ್ಕೆ 20 ಲಕ್ಷಕ್ಕೆ ಮಾರಾಟ ಮಾಡ್ತಾರೆ ಅಂತಂದರೆ ನಾವು ದೈವೇ ಇಚ್ಛೆಯಿಂದ ನಾವು ಕೇಳ್ಕೊತೀವಿ ಅವ್ರಿಗೆ ಯಾರೇ ಥರದ ಅನಾರೋಗ್ಯ ಬರ್ತೀವಿ ಅಂತ. ಆದರೆ ಅವ್ರಿಗೇನಾದ್ರು ಎಂಥದ್ದೇನಾದರೂ ಸಮಸ್ಯೆ ಆದರೆ ಅದೇ ಡಾಕ್ಟರ್ಸ್ ಏನಾದರೂ ಟ್ರೀಟ್ಮೆಂಟ್ ಮಾಡಿದ್ರೆ ಅವರ ಸ್ಥಿತಿಗತಿಗಳು ಏನಾಗುತ್ತೆ ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು. ನಾವೆಲ್ಲರೂ ಏನು ವಿಪರ್ಯಾಸ ಅಂತಂದರೆ ನಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದಿಲ್ಲ. ಎಲ್ಲೋ ಒಂದು ಕಡೆಯೂ ಸಹ ನರೇಂದ್ರ ಮೋದಿಯವರಾಗಿರ್ಬೋದು, ಧರ್ಮೇಂದ್ರ ಪ್ರಧಾನ್ ಅವರಾಗಿರ್ಬೋದು, 18 ಕುಟುಂಬಗಳಿಗೆ ಏನು ಜೀವ ಕಳ್ಕೊಂಡಿದೆ ವಿದ್ಯಾರ್ಥಿಗಳು, ಓದುವುದು ಸಾಂತ್ವನ ಹೇಳೋದಲ್ಲಿ ವಿದ್ಯಾರ್ಥಿಗಳಿಗೆ ಸಾಂತ್ವನ ಹೇಳೋ ಒಂದು ದೃಷ್ಟಿನಲ್ಲೂ ಸಹ ಅವ್ರು ಇವತ್ತುವರೆಗೂ ಬಂದು ಒಂದು ನಮ್ಮ ಮಾಧ್ಯಮದ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೂ ಇವತ್ತು ಸೌಜನ್ಯತೆಯನ್ನು ತೋರಿಸ್ತಾ ಇಲ್ಲ. ಇಂಥ ಒಂದು ಕೇಂದ್ರ ಸಚಿವರು ನಮಗೆ ಬೇಕಾ ಅಂತ ಒಂದು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಇದೆ. ನಮ್ಮ ಬೇಡಿಕೆ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ರಾಷ್ಟ್ರದಾದಂಥ ಒಂದು ಪ್ರತಿಭಟನೆ ಏನಿದೆ. ಸಾಂಕೇತಿಕವಾಗಿ ನಾವು ಇವತ್ತು ದುರ್ಗದಲ್ಲಿ ಮಧ್ಯ ಕರ್ನಾಟಕ ಅಂತ ಏನು ಪ್ರಸಿದ್ಧಿ ಆಗಿದೆ, ಚಿತ್ರದುರ್ಗದಲ್ಲಿ ನಾವು ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಮೂಲ ಏನು ಅಂತಂದರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದು. ಮತ್ತು ಇನ್ನೊಂದು ವಿಚಾರ, ನೀಟು ಏನು ಮುದ್ದೆ ಇಲ್ಲ, ಸಮಸ್ಯೆನೇ ಬಗೆಹರಿಲ್ಲ ಅಂತಂದಾಗ CBSE ಏನು ಆನ್ಸರ್ ಸ್ಕ್ರಿಪ್ಟ್ ಏನಿದೆ, ಈ ರಿಸಲ್ಟ್ ಏನಿದೆ ಅದರಲ್ಲಿ ಗೊಂದಲ, ಅದರಲ್ಲಿ ಘೋಷಣೆ ಮಾಡಿ ಯಾರು ಬೇಕು ಅವ್ರನ್ನ ಪಾಸ್ ಮಾಡೋಂಥ ಒಂದು ಗೊಂದಲ ಇದೆ. ಸೊ ಅದರ ವಿರುದ್ಧವೂ ಸಹ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಾಳೆ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಪ್ರತಿಭಟನೆ ನಡೆಯುತ್ತೆ. ನೀಲಕಂಠೇಶ್ವರ ದೇವಸ್ಥಾನದಿಂದ ಒಳಗೆ ಹೋಗುವ ಅವರ ಉತ್ಸವವರೆಗೂ ನಾವು ಒಂದು ಭಜನೆ ಮಾಡೋ ಮುಖಾಂತರ ಸಂದೇಶ, ವಿದ್ಯಾರ್ಥಿಗಳ ಶಕ್ತಿ ಈ ಜಿಲ್ಲೆನಲ್ಲಾಗಿರ್ಬೋದು, ಈ ರಾಜ್ಯದಲ್ಲಿ ಏನಾಗಿದೆ ಅಂತ ನಾವು ಪ್ರದರ್ಶನ ಮಾಡೋಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ನನ್ನ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಏನಂತಂದರೆ, ಈ ಒಂದು ಏನು ಪ್ರತಿಭಟನೆ ಇದೆ ತಾವೆಲ್ಲರಿಗೂ ಜನರಿಗೆ ಮುಟ್ಟಿಸ್ಬೇಕು, ಎಲ್ಲರಿಗೂ ಒಂದು ಅವೇರ್ನೆಸ್ ಆಗಬೇಕು ಅಂತ ಸಂಬಂಧ ನಾವು ಕೂಡ ಇದರಲ್ಲಿ ಸಕ್ರಿಯವಾಗಿ ನಮ್ಮೆಲ್ಲರಿಗೂ ಸಹಕಾರ ಮಾಡೋದಕ್ಕೆ ಕೇಳ್ಕೊಂಡಿದ್ದೀವಿ. ಮತ್ತು ವಿಶೇಷವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಒಂದು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇವೆ. ಇದೇ ಥರ ವಿದ್ಯಾರ್ಥಿಗಳ ಪರ, ಯುವಕರ ಪರ ಅವರು ಕೆಲಸ ಮಾಡಿ ನಾವು ಕೂಡ ಅವರಿಗೆ ಕೈ ಜೋಡಿಸ್ತೀವಿ.